ರಾಜ್ಯದಲ್ಲಿ ಕೋವಿಡ್ ಹೆಚ್ಚಾಗ್ತಾ ಇರುವ ಹಿನ್ನೆಲೆಯಲ್ಲಿ ಆರೋಗ್ಯ ಇಲಾಖೆಗೆ ಸದ್ಯ ನ್ಯೂ ಇಯರ್ ಸೆಲೆಬ್ರೇಷನ್ನಿಂದ ಕೇಸ್ ಹೆಚ್ಚಾಗಬಹುದಾ ಅನ್ನುವಂತಹ ಟೆನ್ಷನ್ ಕೂಡ ಶುರುವಾಗಿದೆ. ಇದೇ ಕಾರಣಕ್ಕೆ ಮುಂದಿನ ವಾರ ಆರೋಗ್ಯ ಇಲಾಖೆ ಮತ್ತೊಂದು ಸಭೆಗೆ ಮುಂದಾಗಿದೆ. ಕೇಸ್ಗಳ ಸಂಖ್ಯೆ ಹೆಚ್ಚಾದರೆ ಟಫ್ ರೂಲ್ಸ್ ಜಾರಿಗೆ ಮುಂದಾಗಿದೆ. ಇದಕ್ಕೆ ಸಂಬಂಧಪಟ್ಟ ಒಂದು ರಿಪೋರ್ಟ್ ಇದೆ, ನೋಡೋಣ. ಹೊಸ ವರ್ಷಾಚರಣೆಗೆ ಕೊರೋನಾ ಕಾಟ, ಕಾದು ನೋಡುವ ತಂತ್ರಕ್ಕೆ ಮುಂದಾದ ಆರೋಗ್ಯ ಇಲಾಖೆ. ಕೇಸ್ ಹೆಚ್ಚಾದ್ರೆ ಕೊರೋನಾ ರೂಲ್ಸ್ ಫಿಕ್ಸ್. ಕೊರೋನಾ ಹೋದ್ಯ ಪಿಶಾಚಿ ಅಂದ್ರೆ ಬಂದೆ ಗವಾಕ್ಷಿ ಅನ್ನೋ ಅಂತಾಗಿದೆ ನಮ್ ಪರಿಸ್ಥಿತಿ. ಇನ್ನೇನ್ ಕೊರೋನಾ ಅಂತ್ಯಕಾಲ ಆಗೇ ಹೋಯ್ತು, ಇನ್ ಮುಂದಾದ್ರೂ ಮಹಾಮಾರಿಯಿಂದ ಮುಕ್ತಿ ಸಿಕ್ಕಿ ನೆಮ್ಮದಿಯಿಂದ ಜೀವನ ಮಾಡಬಹುದು ಅನ್ನುವಷ್ಟರಲ್ಲೇ ಹೊಸ ಗೆಟಪ್ ನಲ್ಲಿ ಮತ್ತೆ ರೀ ಎಂಟ್ರಿ ಕೊಟ್ಟಿದೆ. ಸದ್ಯ ಹೊಸ ಉಪತಳಿಯ ರೀ ಎಂಟ್ರಿ ರಾಜ್ಯದಲ್ಲೂ ಆತಂಕ ಹೆಚ್ಚಿಸಿದ್ದು, ಈ ಬಾರಿಯ ಹೊಸ ವರ್ಷದ ಸಂಭ್ರಮಾಚರಣೆ ಮೇಲೂ ಕರಿನೆರಳು ಬೀಳುತ್ತಾ ಅನ್ನೋ ಟೆನ್ಷನ್ ಶುರುವಾಗಿದೆ. ಕೋವಿಡ್ ಉಪತಳಿ ಭೀತಿ ನಡುವೆ ಆರೋಗ್ಯ ಇಲಾಖೆಗೆ ಹೊಸ ವರ್ಷದ ಸಂಭ್ರಮಾಚರಣೆ ಟೆನ್ಷನ್ ಶುರುವಾಗಿದೆ. ಈ ಬಾರಿ ಹೊಸ ವರ್ಷ ಸಂಭ್ರಮಾಚರಣೆ ವೇಳೆ ಕೋವಿಡ್ ಸ್ಫೋಟದ ಆತಂಕ ಇರುವ ಕಾರಣ ಕೆಲ ರೂಲ್ಸ್ ಜಾರಿ ಮಾಡುವ ಪ್ಲಾನ್ನಲ್ಲಿರುವ ಆರೋಗ್ಯ ಇಲಾಖೆ ಸದ್ಯಕ್ಕೆ ಕಾದು ನೋಡುವ ತಂತ್ರಕ್ಕೆ ಮುಂದಾಗಿದೆ. ಮುಂದಿನ ದಿನಗಳಲ್ಲಿ ಅಂದ್ರೆ ಡಿಸೆಂಬರ್ ಕೊನೆಯ ವಾರದ ಒಳಗೆ ಒಂದೊಮ್ಮೆ ಕೇಸ್ಗಳ ಸಂಖ್ಯೆ ಹೆಚ್ಚಾಗುವ ಪರಿಸ್ಥಿತಿ ನಿರ್ಮಾಣ ಆದ್ರೆ ಆ ಬಳಿಕ ಕೆಲ ಅಗತ್ಯ ಕ್ರಮಗಳನ್ನು ಕಡ್ಡಾಯವಾಗಿ ತೆಗೆದುಕೊಳ್ಳುವ ಸಾಧ್ಯತೆ ಇದೆ. ಈ ಸಂಬಂಧ ಮುಂದಿನ ವಾರ ಮತ್ತೊಂದು ಹಂತದ ಸಭೆಗೆ ಆರೋಗ್ಯ ಇಲಾಖೆ ಮುಂದಾಗಿದೆ. ಕೇಸ್ಗಳ ಸಂಖ್ಯೆ ಹೆಚ್ಚಳ ಆದರೆ ಅಗತ್ಯವಾಗಿ ಕೆಲ ರೂಲ್ಸ್ ಜಾರಿ ಮಾಡಲೇಬೇಕಾದ ಕಾರಣ ಸಲಹಾ ಸಮಿತಿ ಮುಂದೆ ಪರಿಸ್ಥಿತಿ ಅವಲೋಕನ ಮಾಡಲಿದೆ. ಕೇಂದ್ರ ಆರೋಗ್ಯ ಸಚಿವರು ಒಂದು ಸಭೆ ಮಾಡ್ತಾ ಇದ್ದಾರೆ. ಅದರಲ್ಲಿ ನಮ್ಮ ಮಾನ್ಯ ಆರೋಗ್ಯ ಸಚಿವರು ಕೂಡ ಅದಕ್ಕೆ ಪಾಲ್ಗೊಳ್ತಾರೆ. ತದನಂತರ ಫ್ರೈಡೇ ಇಂಟರ್ನಲ್ಲಿ ನಾವು ರಿವ್ಯೂ ಮಾಡ್ತೀವಿ. ಏನಾದರೆ ಇನ್ನೂ ಹೆಚ್ಚು ಕ್ರಮಗಳನ್ನು ನಾವು ತೆಗೆದುಕೊಳ್ಬೇಕಾಗತ್ತಾ ಕೇಂದ್ರ ಸರ್ಕಾರದ ಒಂದು ನಿರ್ದೇಶನ ಹಿನ್ನೆಲೆಯಲ್ಲಿ. ಅದಾದ ಮೇಲೆ ಬಹುಶಃ ಮುಂದಿನ ವಾರ ಟ್ಯಾಕ್ ಇನ್ನೊಮ್ಮೆ ಸೇರಬಹುದು. ಯಾಕಂದರೆ ಅದರೊಳಗೆ ನಮಗೆ ಒಂದಷ್ಟು ಡೇಟಾ ಇರುತ್ತೆ, ಕೇಸಸ್ ಹೆಚ್ಚಾಗ್ತಾ ಇರೋದ್ರ ಬಗ್ಗೆ ಮತ್ತು ಏನು ವೇರಿಯಂಟ್ಸು ಅದ್ರ ಬಗ್ಗೆ ಇರುತ್ತೆ. ಸೊ ಮುಂದಿನ ವಾರ ಟ್ಯಾಕ್ ಮಾಡಿದ ತಕ್ಷಣ ತದನಂತರ ನಾವು ಫರ್ದರ್ ಆ್ಯಕ್ಷನ್ಸ್ ತೆಗೆದುಕೊಳ್ತೀವಿ. ಸರ್ಕಾರ ಕೂಡ ಈ ವಿಚಾರವನ್ನು ಗಂಭೀರವಾಗಿ ಪರಿಗಣಿಸುವ ಸಾಧ್ಯತೆ ಇದೆ. ಸಂಪೂರ್ಣ ನಿರ್ಬಂಧಗಳನ್ನು ಹೇರದೇ ಇದ್ರೂ ಕೆಲ ಸರಳ ಮುಂಜಾಗ್ರತಾ ಕ್ರಮಗಳ ಜಾರಿಗೆ ಆದೇಶ ಕೊಡುವ ಸಾಧ್ಯತೆ ಇದೆ. ಅದೇ ಪ್ರಕಾರ ಗೈಡ್ಲೈನ್ಗಳನ್ನು ಕೂಡ ಬಿಡುಗಡೆ ಮಾಡುವ ನಿರೀಕ್ಷೆ ಇದೆ. ಯಾವೆಲ್ಲ ರೂಲ್ಸ್ ಜಾರಿಯಾಗಬಹುದು ಅಂತ ನೋಡೋದಾದ್ರೆ, ಸಂಭ್ರಮಾಚರಣೆ ಜಾಗಗಳಲ್ಲಿ ಮಾಸ್ಕ್ ಕಡ್ಡಾಯಗೊಳಿಸೋದು, ಪಬ್ಬು ಬಾರ್ಗಳಲ್ಲಿ ಟೇಬಲ್ ಟು ಟೇಬಲ್ ಸಾಮಾಜಿಕ ಅಂತರ ಕಾಪಾಡಿಕೊಳ್ಳೋದು, ಬಾರ್ ಹೊರಭಾಗ ಸ್ಯಾನಿಟೈಸರ್ ಇಡಬೇಕು ಅನ್ನೋ ರೂಲ್ಸ್ ಮಾಡೋದು, ಜನಸಂದಣಿ ಪ್ರದೇಶದಲ್ಲಿ ಸಂಪೂರ್ಣ ಸ್ಯಾನಿಟೈಸಿಂಗ್ ವ್ಯವಸ್ಥೆ ಕಲ್ಪಿಸುವುದು, ಹಾಗೆ ಜನರ ಅರಿವಿಗಾಗಿ ಮಾರ್ಷಲ್ಗಳಿಂದ ಜಾಗೃತಿ ಮೂಡಿಸುವುದು, ಸಂಭ್ರಮಾಚರಣೆ ಅವಧಿ ಕಡಿತಕ್ಕೆ ಚಿಂತನೆ ಮಾಡೋ ಸಾಧ್ಯತೆ ಕೂಡ ಇದೆ. ಒಟ್ಟಾರೆ ಸದ್ಯಕ್ಕೆ ಹೊಸ ವರ್ಷಕ್ಕೆ ರೂಲ್ಸ್ ಜಾರಿ ಮಾಡುವ ಯೋಚನೆ ಇಲ್ಲದೆ ಇದ್ರೂ ಮುಂದಿನ ಪರಿಸ್ಥಿತಿ ರೂಲ್ಸ್ ಬೇಕೋ ಬೇಡವೋ ಅನ್ನೋದನ್ನ ಮಾಡಲಿದೆ. ಅದೇನೇ ಇರಲಿ, ನಮ್ಮ ಆರೋಗ್ಯ ನಮ್ಮ ಕೈಯಲ್ಲೇ ಇರೋದ್ರಿಂದ ನಾವೆಲ್ಲ ಕೊಂಚ ಎಚ್ಚರ ವಹಿಸಿದ್ರೆ ಸೂಕ್ತ. ರಾಘು ಮರಿಸ್ವಾಮಿ, ಮೆಟ್ರೋ ಬ್ಯೂರೋ, ಪಬ್ಲಿಕ್ ಟಿವಿ, ಬೆಂಗಳೂರು.